ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KEA ಕಡೆಯಿಂದ ನಿನ್ನೆ ಪ್ರಾವಿಷನಲ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಅಂತೂ ಆಯಿತು. ಈಗ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇರೋದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ಗೆ. ಸೊ ನಿಮ್ಮ ಫೈನಲ್ ಅಲಾಟ್ಮೆಂಟು ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಅಂತ KEA ಅವರು ತಿಳಿಸಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಮೊದಲನೇದಾಗಿ UGCET 2ನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ನಿನ್ನೆ ಅನೌನ್ಸ್ ಆಗಿದೆ. ಸೊ ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಏನು, ದಿಸ್ ಈಸ್ ಓನ್ಲಿ ಅರೌಂಡ್ 2 ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್. ಅಂದರೆ ಇದು ಪ್ರಾವಿಷನಲ್ ಅಂದರೆ ತಾತ್ಕಾಲಿಕ. ನಾನು ಹೇಳ್ತೀನಿ ನೋಡಿ, 99.999% ಏನು ಈಗ ಸೀಟ್ ಸಿಕ್ಕಿದೆ ನಿಮಗೆ ಕನ್ಫರ್ಮ್ ಆಗಿ ಅದೇ ಸೀಟು ಈಗ ಫೈನಲ್ ಅಲಾಟ್ಮೆಂಟ್ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಅಂತ ಹಾಕಿದಾರಲ್ಲ. ಸೊ ಇವತ್ತು ಮಧ್ಯಾಹ್ನ ಏನು ಅನೌನ್ಸ್ ಆಗುತ್ತೆ ಫೈನಲ್ ಅಲಾಟ್ಮೆಂಟು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಯಾಕೆಂತ ಹೇಳಿದ್ರೆ ನೆಕ್ಸ್ಟು ನಿಮಗೆ ನೀಟ್ ಅವ್ರು ಏನಾದರೂ ಎಕ್ಸಿಟ್ ಆಗಿದರೆ ನಿಮಗೆ ಚಾನ್ಸ್ ಇತ್ತು, ಅಂದರೆ ಅಪ್ಗ್ರೇಡ್ ಆಗೋ ಚಾನ್ಸು. ಬಟ್ ಇವಾಗ ಏನಾಗ್ತಾಯಿದೆ, MCC ಅವರು ಶೆಡ್ಯೂಲ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಈಗ ನೋಡಿ, MCC ಸೆಕೆಂಡ್ ರೌಂಡ್ ಶೆಡ್ಯೂಲು ಸೆಪ್ಟೆಂಬರ್ 10th ತನಕ ಹೋಗ್ಬೋದು. ನನ್ನ ಪ್ರಕಾರ KEAಲೂ ಅದೇ ರೀತಿ ಆಗುತ್ತೆ. ನಿಮಗೆ ಸೆಕೆಂಡ್ ರೌಂಡ್ ನೀಟ್ ಅವ್ರಿಗೆ ಯಾರಿಗೆಲ್ಲ ಸೆಕೆಂಡ್ ರೌಂಡ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸು ಅಂದರೆ ಫೈನಲ್ ರಿಸಲ್ಟ್ಸು ನಿಮಗೆ ಸೆಪ್ಟೆಂಬರ್ 10th ಅಂದರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಆದಮೇಲೆ ನಿಮಗೆ ನೀವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿ ತನಕ ಅವರು MCC ಶೆಡ್ಯೂಲ್ನ ಫಾಲೋ ಮಾಡಲೇಬೇಕು. ಬಟ್ ಇವಾಗ ಏನಾಗ್ತಾಯಿದೆ, MCC ಸ್ಟೂಡೆಂಟ್ಸು ಈಗ ಅವರು ಈಗಲೇ ರಿಸಲ್ಟ್ ಅನೌನ್ಸ್ ಆಗಿದ್ರೆ KEA ಅವರು ಒಂದು ಆಪ್ಷನ್ನ ಕೊಡ್ತಾಯಿದ್ರು, ಏನು, ಮೆಡಿಕಲ್ ಸ್ಟೂಡೆಂಟ್ಸು ಅಕಸ್ಮಾತ್ MCCಲಿ ಅಲಾಟ್ ಆಗಿದ್ರೆ KEA ಸ್ಟೂಡೆಂಟ್ಸ್ಗೆ, ಆವಾಗ ಅವರು KEA ನೀಟ್ ಮೆಡಿಕಲ್ ಸೀಟ್ನ ಕ್ವಿಟ್ ಮಾಡ್ಬೋದಿತ್ತು. ಬಟ್ ಇವಾಗ ಏನಾಗ್ತಾಯಿದೆ, MCC ಸೆಕೆಂಡ್ ರೌಂಡ್ ಶೆಡ್ಯೂಲ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇವರು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವಾಗ ಏನಾಯಿತು, ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಯಿತು. ಈಗ ಸೆಕೆಂಡ್ ರೌಂಡಲ್ಲಿ ಹೇಳ್ತಾ ಇರೋದು, ನೋಡೋದಾ ಏನಾಗುತ್ತೆ. ನೆಕ್ಸ್ಟು, ಕಾಲೇಜಸ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಅಗೇನ್ಸ್ಟ್ ದಿಸ್ ರೌಂಡ್ ಟು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಸೊ ಖಂಡಿತವಾಗ್ಲೂ ಕಾಲೇಜವ್ರು ಯಾರೂ ಅಡ್ಮಿಷನ್ ತಗೊಳ್ಳಲ್ಲ ಈಗ. ಯಾಕೆಂತ ಹೇಳಿದ್ರೆ ಇದು ಪ್ರಾವಿಷನಲ್ಲು. ಆಲ್ಮೋಸ್ಟ್ ಇದೇ ಕಾಲೇಜ್ ಫಿಕ್ಸ್ ಅಂದಮೇಲೆ ನೆಕ್ಸ್ಟು ನಿಮಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂತ ಒಂದು ಪ್ರೊಸೀಜರ್ಗೋಸ್ಕರ ಬಿಡ್ತಾರೆ. ಸೊ ಇದು ಅವಶ್ಯಕತೆನೇ ಇರಲಿಲ್ಲ. ಇದು ಏನಕ್ಕೆ ಅವಶ್ಯಕತೆ ಇರಲಿಲ್ಲ ಅಂತ ಇವಾಗ ಹೇಳ್ಬೇಕಂದ್ರೆ, ಈಗ ನೋಡಿ, MCC ಅವರು ಶೆಡ್ಯೂಲ್ನ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂದರೆ ಖಂಡಿತ ಇದು ಯೂಸ್ ಆಗ್ತಾಯಿತ್ತು. ಬಟ್ ಇವಾಗ ಏನಾಗಿದೆ, MCC ಅವರು ಎಕ್ಸ್ಟೆಂಡ್ ಮಾಡಿದಾರಲ್ವಾ, ನೆಕ್ಸ್ಟು ಏನು ಅಪ್ಗ್ರೇಡ್ ಆಗೋ ಚಾನ್ಸೇ ಇಲ್ಲ. ಸೊ ನೀವು ವೆಯ್ಟ್ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಈಗ ಕೆಲವೊಬ್ರು ಈಗ ನೋಡಿ ಏನಾದರೂ ಮಿಸ್ಟೇಕ್ಸ್, ಇಲ್ಲಿ ನೋಡಿ, ಅಬ್ಜೆಕ್ಷನ್ಸ್ ಇಫ್ ಎನಿ ಮೇ ಬಿ ಸೆಂಡ್ ಟು ದ ಮೇಲ್ ಬಿಫೋರ್ 12 PM ಆನ್ 30th August 2025. ಸೊ ಅಲ್ಲಿ ಇನ್ನೊಂದು ನೋಟಿಫಿಕೇಶನ್ ನೋಡಿದ್ರೆ 1 PM ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ 12 PM ಅಂತ ಇದೆ. ಇರಲಿ, ನಿಮಗೆ ಯಾರಿಗಾದರೂ ಅಬ್ಜೆಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ, ಅಂದರೆ ನಿಮ್ಮ ಅಲ್ಲಿ ಕಟ್ ಆಫ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಪ್ರಾವಿಷನಲ್ ಕಟ್ ಆಫ್ನ ನೀವು ಕಂಪೇರ್ ಮಾಡಿ, ಈಗ ಒಂದು ಸ್ಟೂಡೆಂಟ್ ರ್ಯಾಂಕು 30,000 ಇದೆ ಅಂತ ಅಂದ್ಕೊಳ್ಳಿ. ಆ ಒಂದು ಬೇಕಾಗಿರೋ ಕಾಲೇಜು ಅವನು ಲಿಸ್ಟಲ್ಲಿ ಹಾಕಿರ್ತಾನೆ, ಆ ಒಂದು ಕಾಲೇಜ್ ಕಟ್ ಆಫು 25,000 ಇದೆ, 35,000 ಇದೆ. ಬಟ್ ಇವನಿಗೆ ಆ ಒಂದು ಕಾಲೇಜ್ ಸಿಕ್ಕಿಲ್ಲ. ಆವಾಗ ನೀವು KEAಗೆ ಮೇಲ್ ಮಾಡ್ಬೋದು, ಏನಂತ, ಸೊ ಈ ರೀತಿ ಮಿಸ್ಟೇಕ್ಸ್ ಇದೆ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಹಾಕಿ, ಮತ್ತು ಕಾಲೇಜ್ ಕಟ್ ಆಫು ಅದು ಸ್ಕ್ರೀನ್ಶಾಟ್ ಹಾಕಿ, ಅಲ್ಲಿ ರ್ಯಾಂಕ್ನ ಮೆನ್ಷನ್ ಮಾಡಿ, ಮತ್ತು ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ ಇದನ್ನು 3 ಕಾಪಿನ ಅಟ್ಯಾಚ್ ಮಾಡಿ. ಜೊತೆಗೆ ಅಲ್ಲಿ ಇಮೇಲ್ ಸೆಂಡ್ ಬೇಕಾದ್ರೆ ChatGPT ಎಲ್ಲ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಮಿಸ್ಟೇಕ್ಸ್ ಆಗಿದೆ, ಯಾವ ರೀತಿ ಮೇಲ್ ಕಳಿಸ್ಬೇಕು ಅಂತ ತುಂಬ ಈಸಿ ಇರುತ್ತೆ. ಬಟ್ ನೀವು ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗಡೆ ನೀವೇನಾದರೂ ಮೇಲ್ ಮಾಡಿದ್ರೆ ಮಾತ್ರ ಅವರು ನಿಮಗೆ ಚೇಂಜಸ್ನ ಮಾಡಿಕೊಡೋದು. ಆಲ್ಮೋಸ್ಟ್ ಎಲ್ಲರಿಗೂ ಕರೆಕ್ಟಾಗಿರುತ್ತೆ. ಸೊ ಕೆಲವೊಬ್ರು ಮಾತ್ರ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ನೋಡಿ, ನಿಮಗೆ ಇದೊಂದು ಚಾನ್ಸ್ ಇದೆ, ನೀವು ಖಂಡಿತವಾಗಿಯೂ KEAಗೆ ಮೇಲ್ ಮಾಡ್ಬೋದು. ಅವರು ಖಂಡಿತ ನೆಕ್ಸ್ಟು ಫೈನಲ್ ಅಲಾಟ್ಮೆಂಟ್ ಏನು ಪಬ್ಲಿಷ್ ಮಾಡ್ತಾರೆ ಆವಾಗ ಚೇಂಜಸ್ನ ಮಾಡಲೇಬೇಕು. ನೆಕ್ಸ್ಟು, ಫೈನಲ್ ಸೀಟ್ಸ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ 30th 8 ಆಫ್ಟರ್ 3 PM. ಸೊ ನೋಡೋದ, 3 ಗಂಟೆಗೆ ನಿಮಗೆ ಮಧ್ಯಾಹ್ನ 1 ಗಂಟೆ ತನಕ ನಿಮಗೆ ಅದು ಏನಾದರೂ ಚೇಂಜಸ್ ಇದ್ದರೆ ನೀವು KEAಗೆ ಮೇಲ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಸೊ ಒಂದು 2 hours ಸಾಕ ಇವ್ರಿಗೆ ರಿಸಲ್ಟ್ಸ್ ಅನೌನ್ಸ್ ಮಾಡೋದಕ್ಕೆ, ಫೈನಲ್ ರಿಸಲ್ಟ್ಸು ಗೊತ್ತಿಲ್ಲ. ನೋಡೋದ ಏನು ಮಾಡ್ತಾರೆ. 3 ಗಂಟೆ ನಂತರ ಅಂತ ಕೊಟ್ಟಿದ್ದಾರೆ, ಆಫ್ಟರ್ 3 PM ಅಂತ ಇರೋದು. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. 3 ಗಂಟೆ ಆದ ತಕ್ಷಣ ನೀವು ವೆಬ್ಸೈಟ್ನ ಚೆಕ್ ಮಾಡ್ತೀರಾ, ರಿಸಲ್ಟ್ಸ್ ಬಿಡ್ತಾ ಏನು ಹೊರೆಯೋಗೋನೇ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಏನು ಫೈನಲ್ ಅಲಾಟ್ಮೆಂಟು ಮತ್ತು ಪ್ರಾವಿಷನಲ್ ಅಲಾಟ್ಮೆಂಟು ಆಲ್ಮೋಸ್ಟು ಸೇಮ್ ಇರುತ್ತೆ. ಸೊ ಅದ್ರಲ್ಲಿ ಸೇಮ್ ಬಂತಲ್ವಾ, ನೀವು ಏನಕ್ಕೆ ವರಿ ಆಗ್ತೀರಾ. ಇಲ್ಲಿ ನೋಡಿ, ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ಈಗ ರಿಲೀಸ್ ಆಗಿದೆ. ಯಾರೆಲ್ಲ ಚೆಕ್ ಮಾಡಿಲ್ಲ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, BMA ಸ್ಟೂಡೆಂಟ್ಸ್ಗೆ ಒಂದು ರೀತಿ ಇಂಜಸ್ಟಿಸ್ ಆಗಿದೆ. ನಿಮಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ.
ಅವರು ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇದೇ ಅವ್ರಿಗೆ ಫಸ್ಟ್ ರೌಂಡು. ಯಾವುದು ಸೆಕೆಂಡ್ ರೌಂಡ್ ಏನು ನಡೀತಾ ಇದೆ ಅದೇನೇ ಅವ್ರಿಗೆ ಫಸ್ಟ್ ರೌಂಡು. BMS ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟೇ ಮಾಡಿಲ್ಲ. ಆಯುಷ್ ಸ್ಟೂಡೆಂಟ್ಸು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಬಂದಿದ್ದಾರೆ. ದೆನ್ ಈಗ ಮುಂಚೆನೇ ತಿಳಿಸಿದರು ಯಾರಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇರೋದು ನಿಮಗೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಅಂತ. ಬಟ್ BMS ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಬಗ್ಗೆ ತಿಳಿಸಿಲ್ಲ. ಈಗ ಅವ್ರೇನು ಮಾಡಿದ್ದಾರೆ, ಇಲ್ಲಿ ನೆಕ್ಸ್ಟು ನಿಮಗೆ ಫೈನಲ್ ಅಲಾಟ್ಮೆಂಟು, ಒಂದೇ ನಿಮಿಷ, ಫೈನಲ್ ಅಲಾಟ್ಮೆಂಟ್ನ ಇಲ್ಲಿ ನೋಡಿ. UGCET ಕೋರ್ಸ್ಗಳಾದ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ ಮುಂತಾದ ಕೋರ್ಸ್ಗಳಲ್ಲಿ ಮತ್ತು ಆಯುಷ್ ಕೋರ್ಸ್ಗಳಿಗೆ ಮಾತ್ರ UGCET 2ನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟಿಸಲಾಗುವುದು. ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರೋದು ಏನು ಅಂದರೆ, ಇಲ್ಲಿ ಏನೆಲ್ಲ ಕೋರ್ಸ್ಗಳಿದೆ ಇದಕ್ಕೆ ಇವತ್ತು ಫೈನಲ್ ಅಲಾಟ್ಮೆಂಟ್ನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಬಟ್ ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. BMS ಸ್ಟೂಡೆಂಟ್ಸ್ಗೆ ಇದು ಫಸ್ಟ್ ರೌಂಡು, ಅವ್ರಿಗೆ ನೆಕ್ಸ್ಟು ಸೆಕೆಂಡ್ ರೌಂಡು ಸಿಗಲಿಲ್ಲ. ಸೆಕೆಂಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರುತ್ತೆ, ಅದು ಅವ್ರಿಗೆ ಸೆಕೆಂಡ್ ರೌಂಡ್ ಆಗುತ್ತೆ. ಈಗ ನೋಡಿ, ಇವ್ರಿಗೆ ಬರೀ ಚಾಯ್ಸ್ 1 ಮತ್ತು ಚಾಯ್ಸ್ 4 ಕೊಟ್ಟರೆ ಇನ್ಜಸ್ಟಿಸು. ಯಾಕೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ನೀವು ಚಾಯ್ಸ್ 4ನ ಕೊಟ್ಟಿದ್ದೀರಾ ಫಸ್ಟ್ ರೌಂಡಲ್ಲಿ, ಇವ್ರಿಗೆ ಮಾತ್ರ ಚಾಯ್ಸ್ 1 ಚಾಯ್ಸ್ 4 ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಅವ್ರಿಗೆ ಬೇಡದೇ ಇರೋ ಕಾಲೇಜ್ ಸಿಕ್ಕಿದೆ, ಅವಾಗ ಏನು ಮಾಡಬೇಕು ಅವರು? ಖಂಡಿತವಾಗೂ ಅಡ್ಮಿಷನ್ ಆಗಲೇಬೇಕಾ? ಸೊ ನೋಡಿ, KA ಅವರು ಏನಾದರೂ ಚೇಂಜಸ್ನ ಮಾಡಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಬಟ್ ಅವ್ರ ಕೈಲಿ ಇದೆ ಎಲ್ಲ ಡಿಸಿಷನ್ಸು, ಏನು ಮಾಡಬೇಕು ಅಂತ. ನೆಕ್ಸ್ಟು ಈ ರೀತಿ ಮಿಸ್ಟೇಕ್ಸು ಅಂದರೆ ಈಗ ಅವರು ಮುಂಚೆನೇ ಡಿಸಿಷನ್ನ ಮಾಡಬೇಕಿತ್ತು. ಈಗ ನೋಡಿ, ಮುಂಚೆನೇ ಹೇಳಿರಲಿಲ್ಲ ಇವರು, ಈ ವರ್ಷ ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ, ಅಂದರೆ ಸೆಕೆಂಡ್ ರೌಂಡ್ ಆದಮೇಲೆ ಇರೋದು 2 ಚಾಯ್ಸ್ ಅಂತ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ತಿಳಿಸಿದ್ರು. ಅದೇ ರೀತಿ ನಿಮಗೆ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ ಈಗಲೇ ತಿಳಿಸಿದರೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ಬೇಕಾ, ಸಿಗುತ್ತಾ ಕಾಲೇಜು, ಈ ರೀತಿ ಸ್ಟೂಡೆಂಟ್ಸ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಅವ್ರಿಗೆ ಗೊಂದಲಗಳಿರೋದಿಲ್ಲ. ಅವರು ಮುಂಚೆನೇ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯಾವ ರೀತಿ ಇರುತ್ತೆ ಅಂದರೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಯಾರೆಲ್ಲ ಹೋಗ್ಬೋದು, ಈ ರೀತಿ KA ಕಡೆಯಿಂದ ಒಂದು ನೋಟಿಫಿಕೇಷನ್ ಆಗಲಿ ಅಥವಾ ಒಂದು ವಿಡಿಯೋ ಬಿಡ್ತಾರಲ್ಲ, ಆ ರೀತಿ ವಿಡಿಯೋನಾದರೂ ಅಪ್ಲೋಡ್ ಮಾಡಿದ್ರೆ ಸೊ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ ಆಗುತ್ತೆ. ಈಗ ಸುಮಾರು ಡೌಟ್ ಇದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯಾವ ರೀತಿ ಇರುತ್ತೆ. ಈಗ ನೋಡಿ, ಕೆಲವೊಬ್ಬರಿಗೆ ನಾನು ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೀನಿ, ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಆ ಒಂದು ಕಾಲೇಜ್ ಬೇಡ ಅಂತ ಇವಾಗ ಹೇಳ್ತೀರಾ. ನಿಮಗೆ ಸ್ಟಾರ್ಟಿಂಗಿಂದನೇ ಹೇಳಿದೆ ಅಲ್ವಾ, ಆ ಒಂದು ಕಾಲೇಜ್ ಬೇಡ ಅಂದರೆ ಏನಕ್ಕೆ ಆ ಒಂದು ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಇಟ್ಕೊತೀರಾ. ಈಗ ನೋಡಿ, KA ಅವರು ಚಾಯ್ಸ್ 3 ಕೊಟ್ಟಿದ್ರೆ ಏನಾಗ್ತಿತ್ತು, ಚಾಯ್ಸ್ 3 ಅವ್ರಿಗೆ ಬೇಡ ಅಂದರೆ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಬಟ್ ಇವಾಗ ಏನಾಗ್ತಾಯಿದೆ, ಚಾಯ್ಸ್ 3 ಇರೋದಿಲ್ಲ, ಇರೋದು ಚಾಯ್ಸ್ 1 ಮತ್ತು ಚಾಯ್ಸ್ 4. ನೋಡೋದ ಏನು ಮಾಡ್ತಾರೆ. ಸದ್ಯಕ್ಕಂತೂ ಈ ವರ್ಷ ಭಾಳಷ್ಟು ಕನ್ಫ್ಯೂಷನ್ಸ್ ಇದೆ. ನೆಕ್ಸ್ಟು ಏನೆಲ್ಲ ಪ್ರೋಸೆಸ್ ಬರುತ್ತೆ ಖಂಡಿತವಾಗಿಯೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ನೀವು ಯಾರೆಲ್ಲ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಅಡ್ಮಿಷನ್ ಕಂಪಲ್ಸರಿ, ಫೀಸ್ ಪೇಮೆಂಟ್ ಕಂಪಲ್ಸರಿ, ನೀವು ಡಾಕ್ಯುಮೆಂಟ್ಸ್ನೆಲ್ಲ ಕಂಪಲ್ಸರಿ ಸಬ್ಮಿಟ್ ಮಾಡಲೇಬೇಕು. ಆದ್ದರಿಂದ ನಿಮಗೆ ಜಾಸ್ತಿ ಟೈಮ್ ಕೊಡೋದಿಲ್ಲ. ಈ ಸೆಕೆಂಡ್ ರೌಂಡು ಫಸ್ಟ್ ರೌಂಡಲ್ಲಿ ಏನು ಜಾಸ್ತಿ ಟೈಮ್ ಆಯಿತು ಆ ರೀತಿ ಟೈಮು ಈ ಒಂದು ಸೆಕೆಂಡ್ ರೌಂಡಲ್ಲಿ ಕೊಡೋದಿಲ್ಲ. ಆದಷ್ಟು ಬೇಗ ಫೀಸ್ ಅಮೌಂಟ್ನ ರೆಡಿ ಮಾಡ್ಕೊಳ್ಳಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ಕಾಲೇಜು ನಿಮಗೆ ಸಿಕ್ಕಿರೋ ಕಾಲೇಜ್ ಓಕೆನಾ. ಈಗ ನೋಡಿ, ಇದೊಂದು ಮಿಸ್ಟೇಕ್ ಆಗಿದೆ. ಅಕಸ್ಮಾತು ಈಗ ಸ್ಟೂಡೆಂಟ್ಸ್ಗೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಟ್ಟಿದ್ರೆ ಸಾಕಾಗ್ತಿತ್ತು. ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಚಾಯ್ಸ್ 2 ತಗೊತಾರೆ, ಅಪ್ಗ್ರೇಡ್ ಆಗಲ್ಲ, ಅಂದರೆ ಎಕ್ಸಿಟ್ ಆಗಿಬಿಡ್ತಾರೆ ಅಂತ. ಅಟ್ಲೀಸ್ಟ್ ಚಾಯ್ಸ್ 3 ಕೊಟ್ಟಿದ್ರೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ತಿದ್ರಲ್ಲ, ಅದೊಂದು ಮಿಸ್ಟೇಕ್ಸು. ನೋಡೋದು ಏನು ಮಾಡ್ತಾರೆ KA ಕಡೆಯಿಂದ. ಸದ್ಯಕ್ಕಂತೂ ಅಡ್ಮಿಷನ್ ಕಂಪಲ್ಸರಿ ಆಗಲೇಬೇಕು. ಚಾಯ್ಸ್ 1 ಕೊಟ್ಟವರು ನೀವು ಫೀಸ್ ಅಮೌಂಟ್ನ ರೆಡಿ ಮಾಡ್ಕೊಳ್ಳಿ ಮತ್ತು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಆದಷ್ಟು ಬೇಗ ನಿಮ್ಮ ಫೈನಲ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ ತಕ್ಷಣ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ನೀವು ನಿಮ್ಮ ರಿಸಲ್ಟ್ಸ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಹೇಳಿದ್ನಲ್ಲ, 99.9% ಸೇಮ್ ಇರುತ್ತೆ, ಹೊರೆಯೋಗೋ ಅವಶ್ಯಕತೆ ಇಲ್ಲ. ಜಸ್ಟು ನೆಕ್ಸ್ಟು ನಿಮಗೆ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಏನು ಚಾಯ್ಸ್ ಎಂಟ್ರಿ ಇರುತ್ತೆ, ಅದಾದಮೇಲೆ ನಿಮಗೆ ಕಾಲೇಜ್ ಅಡ್ಮಿಷನ್ಗೆ ಟೈಮ್ ಕೊಡ್ತಾರೆ. ಸೊ ಫೀಸ್ ಪೇಮೆಂಟು ಆಲ್ಮೋಸ್ಟ್ ಸೆಪ್ಟೆಂಬರ್ 10th ಒಳಗಡೆ ನಿಮ್ಮ ಈ ಒಂದು ಸೆಕೆಂಡ್ ರೌಂಡು ಆಲ್ಮೋಸ್ಟ್ ಮುಗಿಯುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಈಗ ನಿಮಗೆ ನೆಕ್ಸ್ಟ್ ಇರೋದೇ ಚಾಯ್ಸ್ ಎಂಟ್ರಿ. ಅದು ಚಾಯ್ಸ್ ಎಂಟ್ರಿಗೆ ಒಂದು 3 days 4 days ಅಂದ್ಕೊಳ್ಳಿ. 3 days ಮ್ಯಾಕ್ಸಿಮಮ್ 2 to 3 days ನಾನು ಒಂದು ಎಸ್ಟಿಮೇಷನ್ ಆಗ್ತಾ ಇರೋದು ಎಷ್ಟು ದಿನ ಕೊಡ್ಬೋದಂತ. ಚಾಯ್ಸ್ ಎಂಟ್ರಿಗೆ ಒಂದು ಸೆಪ್ಟೆಂಬರ್ 3rd ತನಕ ಕೊಟ್ಟರೆ, ನೆಕ್ಸ್ಟು ಸೆಪ್ಟೆಂಬರ್ 3rd ಅಂದರೆ ಸೆಪ್ಟೆಂಬರ್ 3rd ಅಥವಾ 4th ತನಕ ಕೊಡ್ತಾರೆ. ನಿಮ್ಗೆ ಅಲ್ಲಿ ತನಕ ಚಲನ್ ಡೌನ್ಲೋಡ್ ಮಾಡಿ ಫೀಸ್ ಪೇಮೆಂಟ್ ಮಾಡೋದಕ್ಕೂ ಟೈಮ್ ಕೊಡಬೇಕು. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೂ ಒಂದು ಸೆಪ್ಟೆಂಬರ್ 7th ತನಕ ಕೊಟ್ಟರು ನಿಮಗೆ ಆಲ್ಮೋಸ್ಟ್ ಒಂದು ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಈ ಎಲ್ಲ ರೌಂಡ್ಸು ಮುಗಿಯುತ್ತೆ. ನೋಡೋದ ನೆಕ್ಸ್ಟ್ ಏನಾರು ಅಪ್ಡೇಟ್ಸ್ ಬಂದರೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆದರೆ ಆಯುಷ್ ಕೋರ್ಸು ಈ ಒಂದು CET UGCET ಏನು ಇಂಜಿನಿಯರಿಂಗ್ ಜೊತೆ ಸೇರಿಸಿದರೆ ಇದು ಭಾಳ ಅಂದರೆ ಒಂದು ರೀತಿ ಮೋಸ ಅನ್ನೋ ರೀತಿಯೇ ಆಯಿತು. ನೋಡೋದ KA ಕಡೆಯಿಂದ ನೆಕ್ಸ್ಟ್ ಏನೆಲ್ಲ ಮಾಡ್ತಾರೆ. ಬಟ್ ಅವರು ಆಯುಷ್ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಕೊಡೋದು ಅವ್ರಿಗೆ ಲೇಟ್ ಆಗಿದೆ. ನೋಡೋದ, ಆದರೆ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಅಲ್ವಾ ಅದು. ಅದರಿಂದ ಏನಾದರೂ ಚೇಂಜಸ್ನ ಮಾಡ್ತಾರಾ, ಎಕ್ಸ್ಪೆಕ್ಟ್ ಮಾಡಬೇಕಾ
ಏನು ಗೊತ್ತಾಗ್ತಾ ಇಲ್ಲ. ಈ ವರ್ಷ ಅಂತೂ ಭಾಳ ಗೊಂದಲಗಳಿದೆ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ತಿಳಿಸ್ಕೊಡ್ತೀನಿ. ಯು ಜಿ ನೀಟ್ ಅವರು ನೀವು ಪದೇ ವೆಬ್ಸೈಟ್ನ ಚೆಕ್ ಮಾಡಿ. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ಅವರು ವೆಬ್ಸೈಟಲ್ಲಿ ನಾವು ತಿಳಿಸ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಆದ್ದರಿಂದ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ವೆಬ್ಸೈಟಲ್ಲಿ ಗೊತ್ತಾಗುತ್ತೆ. ನೀವು ಒಂದು ಹಾಫ್ ಆನ್ ಅವರ್ 1 ಅವರ್ಗೆ ಒಂದ್ಸಲ ಫ್ರೀ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.